ವಿಧಾನಸಭೆಯ ಮುಖ್ಯ ಸಚೇತಕರು ಮತ್ತು ಶಾಸಕರು ಶ್ರೀ ಅಶೋಕ್ ಪಟ್ಟಣ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಿಡೋಶಿ ಸಿದ್ಧ ಸಂಸ್ಥಾನ ಮಠದ ಶ್ರೀ ಜಗದ್ಗುರು ಪಂಚಮಶಿವ ಲಿಂಗೇಶ್ವರ ಸ್ವಾಮಿಗಳ ನಮಸ್ಕರಿಸುತ್ತಾ ಮತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಇನ್ನೆಲ್ಲ ಗುರುಗಳಿಗೆ ನಮಸ್ಕರಿಸುತ್ತಾ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸಚಿವರು, ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯ ಅಣ್ಣರಾದ ಪ್ರಕಾಶ್ ಬಾಬಣ್ಣ ಹುಕ್ಕೇರಿಯವರೇ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರೇ ಮತ್ತು ರಾಜ್ಯಸಭಾ ಸದಸ್ಯರಾದ ಈರಣ್ಣ ಕಡಾಡಿಯವರೇ ಮತ್ತು ಕೇಂದ್ರ ಸಚಿವರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಮತ್ತು ಶಾಸಕರಾದ ಅಭಯ್ ಪಾಟೀಲ್ ಅವರೇ, ಗಣೇಶ್ ಹುಕ್ಕೇರಿ ಅವರೇ, ದುರ್ಯಾದನ ಐವಣ್ ಅವರೇ ಮತ್ತು ಸಂಜಯ್ ಪಾಟೀಲ್ ಅವರೇ, ಶಿವಕುಮಾರ್ ಉದಾಸಿ ಅವರೇ ಮತ್ತು ಉಮೇಶ್ ಕತ್ತಿಯವರ ತಮ್ಮವರಾದ ರಮೇಶ್ ವಿಶ್ವನಾಥ್ ಕತ್ತಿಯವರೇ, ಶಾಸಕರಾದ ನಿಖಿಲ್ ಉಮೇಶ್ ಕತ್ತಿಯವರೇ ಮತ್ತು ನೆರೆದಿರ್ತಕ್ಕಂಥ ಅಣ್ಣ ತಮ್ಮಂದಿರೇ ಮತ್ತು ಅಕ್ಕ ತಂಗಿರೇ ಮತ್ತು ಸ್ನೇಹಿತರೆ, ಈ ದಿನ ಈ ಕಾರ್ಯಕ್ರಮ ಇಷ್ಟು ಸೇರಿರೋ ಜನ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಅವ್ರು ಎಷ್ಟು ಜನಪ್ರಿಯ ಆಗಿದ್ದರು ಅಂತ ಗೊತ್ತಾಗ್ತದೆ. ಅವರು ಯಾವಾಗಲೂ ಹೇಳ್ತಾ ಇದ್ರು ಉತ್ತರ ಕರ್ನಾಟಕ ಬೇರೆ ರಾಜ್ಯ ಆಗಬೇಕು ಅಂತ ಹೇಳಿ. ಅವ್ರು ಇದ್ದಿದ್ರೆ ಬೇರೆ ರಾಜ್ಯ ಮಾಡಿ ಅವರೇ ಮುಖ್ಯಮಂತ್ರಿ ಆಗ್ತಾ ಇದ್ರು ಅಂತ ಅನಿಸ್ತಾ ಇದೆ ನನಗೆಲ್ಲಾನು. ಈಗ ಅದೇ ರೀತಿ ಹೋರಾಡೋರು ಯಾರೂ ಇಲ್ಲ. ಅವ್ರ ಅಣ್ಣಂದ ಜಾಗನ ಉಮೇಶ್ ಕತ್ತಿಯವರು ಮತ್ತು ಅವ್ರ ಮಗ ನಿಖಿಲ್ ಕತ್ತಿಯವರು ತಗೊಂಡು ಈಗ ಈ ರಾಜ್ಯನ ಈ ನಮ್ಮ ಬೆಳಗಾಂ ಜಿಲ್ಲೆನ ಮುಂದುವರಿಸ್ಬೇಕು, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂಥೇಳಿ ಅವ್ರ ಕುಟುಂಬದವ್ರಿಗೂ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಜನಗಳಿಗೂ ನಾವು ಧನ್ಯವಾದ ಅರ್ಪಿಸಿ ಎರಡು ಮಾತು ಮುಗಿಸಿ ನಮಸ್ಕಾರ. ತಮ್ಮ ಕಿರುನುಡಿಗಳಿಗೆ ಧನ್ಯವಾದಗಳು ಸರ್.